100% ತುಂಬಾ ಮೃದುವಾದ ಮಲ್ಲಿಗೆಯಂಥ ಸಾಫ್ಟ್ ಇಡ್ಲಿಯನ್ನು ಹೇಗೆ ಮಾಡೋದು ಅಂತ ನಾನಿವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದನ್ನು ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಇದೆಷ್ಟೊಂದು ಮೃದುವಾಗಿದೆ ಅಂತ. ಮುಟ್ಟಿದರೆ ಹಾಗೆ ಸ್ಪಾಂಜ್ ಥರ ನಮಗೆ ಫೀಲ್ ಆಗುತ್ತೆ. ಹಾಗೆ ಇದ್ರ ಜೊತೆ ಇನ್ಸ್ಟಂಟಾಗಿ ಹಾಗೆ ತುಂಬಾ ರುಚಿಯಾಗಿ ಒಂದು ಇಡ್ಲಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಇವತ್ತು ಅದನ್ನು ಕೂಡ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಖಂಡಿತ ಇವೆರಡು ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂದಿದೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗಾದರೆ ಇವತ್ತು ಇವೆರಡು ರೆಸಿಪಿಗಳನ್ನು ಹೇಗೆ ಮಾಡೋದು ಅಂತ ಇವಾಗ ನೋಡೋಣ. ಮೊದಲು ಒಂದು ಪಾತ್ರೆಗೆ 2 ಕಪ್ನಷ್ಟು ನಾನಿಲ್ಲಿ ಇಡ್ಲಿ ಅಕ್ಕಿಯನ್ನು ತಗೋತಾ ಇದ್ದೀನಿ. ಇಡ್ಲಿ ಅಕ್ಕಿಯನ್ನು ಬಿಟ್ಟು ನೀವು ನಾರ್ಮಲ್ ಅಕ್ಕಿಯನ್ನು ಕೂಡ ಯೂಸ್ ಮಾಡ್ಬೋದು. ನಂತರ ಇದಕ್ಕೆ ಅರ್ಧ ಕಪ್ನಷ್ಟು ಉದ್ದಿನಬೇಳೆ ಹಾಗೆ 1/4 ಕಪ್ನಷ್ಟು ಸಾಬುದಾನವನ್ನು ಸೇರಿಸ್ಕೋಬೇಕಾಗುತ್ತೆ. ನೀವಿಲ್ಲಿ ಸಾಬುದಾನವನ್ನು ಸಪ್ರೇಟಾಗಿಯೂ ಕೂಡ ನೆನೆಸ್ಕೋಬೋದು, ಆದರೆ ನಾನಿಲ್ಲಿ ಎಲ್ಲವನ್ನು ಒಟ್ಟಿಗೆ ಸೇರಿಸ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಇದನ್ನು ವಾಶ್ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ನೀವು ಒಂದು ವೇಳೆ 4 ಕಪ್ ಅಕ್ಕಿಯನ್ನು ತಗೊಳ್ಳೋದಾದರೆ ಅದಕ್ಕೆ 1 ಕಪ್ನಷ್ಟು ಉದ್ದಿನಬೇಳೆ ಹಾಗೆ ಅರ್ಧ ಕಪ್ನಷ್ಟು ಸಾಬುದಾನವನ್ನು ತಗೋಬೇಕಾಗುತ್ತೆ. ಇಲ್ಲಿ ಸಾಬುದಾನವನ್ನು ಯೂಸ್ ಮಾಡೋದ್ರಿಂದ ಇದರ ಕಲರ್ ತುಂಬಾ ವೈಟಾಗಿ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಇದನ್ನು ಚೆನ್ನಾಗಿ ತೊಳ್ಕೊಂಡ್ಮೇಲೆ ಇದಕ್ಕೆ 2ರಿಂದ 3 ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಂಡು 6 ಗಂಟೆಗಳ ಕಾಲ ಇದನ್ನು ನೆನೆಸಿಡಬೇಕಾಗುತ್ತೆ. ಇವಾಗ 6 ಗಂಟೆ ಆಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಲ್ಲವೂ ಚೆನ್ನಾಗಿ ಇವಾಗ ನೆಂದಿದೆ. ಇವಾಗ ನಾನು ಇದನ್ನು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋತಾ ಇದ್ದೀನಿ. ಸ್ವಲ್ಪವೇ ನೀರನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ರುಬ್ಕೊಳ್ಳೋಕ್ಕಿಂತ ಮೊದಲು ಇದಕ್ಕೆ ಅರ್ಧ ಕಪ್ನಷ್ಟು ಅನ್ನವನ್ನು ಸೇರಿಸ್ಕೋಬೇಕು. 2 ಕಪ್ನಷ್ಟು ಅಕ್ಕಿಗೆ ನಾನಿಲ್ಲಿ ಅರ್ಧ ಕಪ್ನಷ್ಟು ಅನ್ನವನ್ನು ಸೇರಿಸ್ಕೋತಾ ಇದ್ದೀನಿ. ನೀವು 4 ಕಪ್ನಷ್ಟು ಅಕ್ಕಿಯನ್ನು ತಗೊಂಡ್ರೆ 1 ಕಪ್ನಷ್ಟು ಅನ್ನವನ್ನು ಸೇರಿಸ್ಕೋಬೇಕಾಗುತ್ತೆ. ಅನ್ನವನ್ನು ಈ ರೀತಿ ಸೇರಿಸ್ಕೊಳ್ಳೋದ್ರಿಂದ ಇಡ್ಲಿ ತುಂಬಾ ಮೃದುವಾಗಿ ಬರುತ್ತೆ. ಇದಕ್ಕೆ ಯಾವುದೇ ರೀತಿಯಲ್ಲೂ ಸೋಡಾ ಅಥವಾ ಈನೋವನ್ನು ನಾನು ಬಳಸ್ತಾ ಇಲ್ಲ. ಈ ರೀತಿಯಾಗಿ ಇದನ್ನು ನುಣ್ಣಗೆ ರುಬ್ಕೊಂಡ್ಮೇಲೆ ಇದನ್ನು ಒಂದು ಸ್ಪೂನಿನ ಸಹಾಯದಿಂದ ಮೊದಲು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ 1ರಿಂದ 2 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದನ್ನು ಕೈಯಿಂದ ನಾವು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಕೈಯಿಂದ ಕಲಿಸೋದ್ರಿಂದ ಇದು ತುಂಬಾ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ. ಅದಕ್ಕೋಸ್ಕರ ನಾವು ಕೈಯಿಂದ ಇದನ್ನು 1ರಿಂದ 2 ನಿಮಿಷ ಅಥವಾ 2ರಿಂದ 3 ನಿಮಿಷನಾದರೂ ಇದನ್ನು ಚೆನ್ನಾಗಿ ನಾವು ಕೈಯಾಡಿಸ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಇದನ್ನು ಚೆನ್ನಾಗಿ ಕೈಯಾಡಿಸ್ಕೊಂಡು ಇದರ ಮೇಲೆ ಮುಚ್ಚಳವನ್ನು ಮುಚ್ಚಿ ಪೂರ್ತಿ ರಾತ್ರಿ ಬಿಡಿ, ಅಥವಾ 8ರಿಂದ 10 ಗಂಟೆಗಳ ಕಾಲ ಆದರೂ ನೀವು ಇದನ್ನು ಬಿಡಬೇಕು. ಇದನ್ನು ಸ್ವಲ್ಪ ಬಿಸಿಯಾದಂತಹ ಸ್ಥಳದಲ್ಲಿ ಇಟ್ಟರೆ ಇದು ತುಂಬಾ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ನೆಕ್ಸ್ಟ್ ಮಾರ್ನಿಂಗ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿಯಲ್ಲೂ ನಾನು ಸೋಡಾ ಅಥವಾ ಈನೋವನ್ನು ಹಾಕಿಲ್ಲ, ಆದರೂ ಕೂಡ ತುಂಬಾ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ಈ ರೀತಿ ಇನ್ನೊಂದು ಸಲ ಇದನ್ನು ಚೆನ್ನಾಗಿ ಕೈಯಾಡಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಇನ್ನೊಂದು ಸಲ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಂತರ ಇಡ್ಲಿ ತಟ್ಟೆಗೆ ಎಣ್ಣೆಯನ್ನು ಚೆನ್ನಾಗಿ ಸವರ್ಕೊಂಡು ಆ ತಟ್ಟೆಗಳಿಗೆ ಈ ಇಡ್ಲಿ ಬ್ಯಾಟರನ್ನು ನಾವು ಸೇರಿಸ್ಕೋಬೇಕು. ಈ ರೀತಿಯಾಗಿ ಎಣ್ಣೆಯನ್ನು ಹಚ್ಚೋದ್ರಿಂದ ಇಡ್ಲಿ ಅದಕ್ಕೆ ಅಂಟೋದಿಲ್ಲ, ತುಂಬಾ ಸುಲಭವಾಗಿ ನಾವು ತೆಗಿಬೋದು. ಹಾಗೆ ಕೆಲವೊಂದು ಸಲ ಕೈಯಲ್ಲೇ ನಾವು ತೆಗೆದುಬಿಡ್ಬೋದು. ಇಡ್ಲಿ ತಟ್ಟೆಯಲ್ಲಿ ಹೋಲ್ಸ್ ಇದ್ದರೆ ಅದಕ್ಕೆ ಎಣ್ಣೆಯನ್ನು ಹಚ್ಚೋದು ಸ್ವಲ್ಪ ಕಷ್ಟ ಆಗುತ್ತೆ. ಅಂತಹ ಸಮಯದಲ್ಲಿ ಒಂದು ಸಾಫ್ಟ್ ಆದಂತಹ ಕಾಟನ್ ಬಟ್ಟೆಯನ್ನು ಹಾಕಿ ಅದರ ಮೇಲೆ ಇಡ್ಲಿ ಬ್ಯಾಟರನ್ನು ಹಾಕಿ ನಾವು ಸುಲಭವಾಗಿ ಇಡ್ಲಿಯನ್ನು ತಕ್ಕೋಬಹುದು. ಈ ರೀತಿಯಾಗಿ ಇಡ್ಲಿ ಬ್ಯಾಟರ್ನ ಇಡ್ಲಿ ತಟ್ಟೆಗೆ ಸೇರಿಸ್ಕೋಬೇಕಾಗುತ್ತೆ. ಆದರೆ ಇದನ್ನು ಪೂರ್ತಿಯಾಗಿ ನಾವು ಹಾಕ್ಕೋಬಾರ್ದು, ಸ್ವಲ್ಪವೇ ಮಾತ್ರ ಹಾಕ್ಕೋಬೇಕಾಗುತ್ತೆ. ಏಕೆಂದರೆ ಇದನ್ನು ನಾವು ಚೆನ್ನಾಗಿ ಬೇಯಿಸಿದ ಮೇಲೆ ಅದು ಉಬ್ಬಿ ಬರೋದ್ರಿಂದ ಸ್ವಲ್ಪವೇ ನಾವು ಹಿಟ್ಟನ್ನು ಸೇರಿಸ್ಕೋಬೇಕಾಗುತ್ತೆ. ನಂತರ ಒಂದು ಇಡ್ಲಿ ಪಾತ್ರೆಗೆ 1 ಅಥವಾ 1.5 ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಂಡು ಆ ನೀರು ಸ್ವಲ್ಪ ಬಿಸಿಯಾದ ಮೇಲೆ ಈ ರೀತಿಯಾಗಿ ಇಡ್ಲಿ ತಟ್ಟೆಗಳನ್ನು ಇಟ್ಕೊಂಡು ಅದನ್ನು ಚೆನ್ನಾಗಿ ಮುಚ್ಚಿ 10ರಿಂದ 15 ನಿಮಿಷ ಲೋ ಫ್ಲೇಮಲ್ಲಿ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. 10ರಿಂದ 15 ನಿಮಿಷದ ನಂತರ ಈ ರೀತಿ ಕೈಯಲ್ಲಿ ಅದನ್ನು ಮುಟ್ಟಿ ನೋಡಿ. ನಿಮ್ಮ ಕೈಗೆ ಹಿಟ್ಟು ಹತ್ತಿದರೆ ಅದನ್ನು ಇನ್ನೂ ಸ್ವಲ್ಪ ಹೊತ್ತು ನೀವು ಬೇಯಿಸ್ಕೋಬೇಕಾಗತ್ತೆ.
ಅಥವಾ ಒಂದು ಕಡ್ಡಿಯನ್ನು ಅದರಲ್ಲಿ ಚುಚ್ಚಿ ನೋಡಿದಾಗ ಅದಕ್ಕೆ ಯಾವುದೇ ರೀತಿ ಹಿಟ್ಟು ಅಂಟದೇ ಇದ್ದರೆ ಆವಾಗ ಇಡ್ಲಿ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನೀವಿಲ್ಲಿ ನೋಡ್ತಾ ಇರ್ಬೋದು ಇಡ್ಲಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ. ಮುಟ್ತಾ ಇದ್ದರೆ ಇದು ಸ್ಪಾಂಜ್ ಥರನೇ ನಮಗೆ ಫೀಲ್ ಆಗುತ್ತೆ. ನಾನು ಹೇಳಿರುವಂತಹ ಅಳತೆಯಲ್ಲಿ ನೀವು ಇದನ್ನು ಮಾಡಿಕೊಂಡ್ರೆ ಇದೇ ರೀತಿಯಾಗಿ ತುಂಬಾ ಸಾಫ್ಟ್ ಆದಂತಹ ಇಡ್ಲಿಯನ್ನು ಮಾಡ್ಕೋಬಹುದು. ಇವಾಗ ಈ ಇಡ್ಲಿಗೆ ಕಾಂಬಿನೇಷನ್ ಆಗಿ ಸಿಂಪಲ್ ಆಗಿರುವಂಥ ಒಂದು ಕೊಬ್ಬರಿ ಚಟ್ನಿ ರೆಸಿಪಿನ ಕೂಡ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಮೊದಲು ಒಂದು ಮಿಕ್ಸರ್ ಜಾರ್ಗೆ ಅರ್ಧ ಕಪ್ನಷ್ಟು ಹಸಿ ಕೊಬ್ಬರಿ, ಹಾಗೆ 5ರಿಂದ 6 ಬೆಳ್ಳುಳ್ಳಿ ಎಸಳು, ಹಾಗೆ 2ರಿಂದ 3 ಹಸಿ ಮೆಣಸಿನಕಾಯಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನಂತರ ಒಂದು ಒಗ್ಗರಣೆ ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಹಾಗೆ 1 ಟೀ ಸ್ಪೂನಷ್ಟು ಸಾಸಿವೆ, ಹಾಗೆ 1 ಒಣಗಿದ ಕೆಂಪು ಮೆಣಸಿನಕಾಯಿ, ಹಾಗೆ 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, ಹಾಗೆ ಸ್ವಲ್ಪ ಕರಿಬೇವಿನ ಎಲೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ನಾವು ರುಬ್ಬಿರುವಂಥ ಕೊಬ್ಬರಿ ಚಟ್ನಿಗೆ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಇವಾಗ ಇನ್ಸ್ಟಂಟಾಗಿ ಹಾಗೆ ತುಂಬಾ ರುಚಿಯಾಗಿ ಮಾಡುವಂಥ ಒಂದು ಇಡ್ಲಿ ಸಾಂಬಾರ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಕುಕ್ಕರ್ಗೆ 2 ಈರುಳ್ಳಿ ಹಾಗೆ 4 ಟೊಮೆಟೊವನ್ನು ಸ್ವಲ್ಪ ದೊಡ್ಡದಾಗಿ ಕತ್ತರಿಸಿ ಸೇರಿಸ್ಕೊಳ್ಳಿ. ನಂತರ ಇದಕ್ಕೆ 4ರಿಂದ 6 ಬೆಳ್ಳುಳ್ಳಿ ಎಸಳನ್ನು ಸೇರಿಸ್ಕೋಬೇಕು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು 2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ 1/4 ಟೇಬಲ್ ಸ್ಪೂನಷ್ಟು ಅರಿಶಿಣವನ್ನು ಸೇರಿಸ್ಕೊಂಡು ನಂತರ ಇದಕ್ಕೆ 1ರಿಂದ 1.5 ಗ್ಲಾಸ್ನಷ್ಟು ನೀರನ್ನು ಹಾಕಿ ಇದನ್ನು 3 ವಿಷಲ್ಸ್ ಕೂಗಿಸ್ಕೋಬೇಕಾಗುತ್ತೆ. ಒಟ್ಟಿನಲ್ಲಿ ಅದು ತುಂಬಾ ಸಾಫ್ಟ್ ಆಗಬೇಕು. ಆ ರೀತಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಇವಾಗ ಇದು ಚೆನ್ನಾಗಿ ಬೆಂದಿದೆ. ಇದರಲ್ಲಿರುವ ನೀರನ್ನು ನಾವು ಫಿಲ್ಟರ್ ಮಾಡಿ ಕೇವಲ ಟೊಮ್ಯಾಟೊ ಮತ್ತು ಈರುಳ್ಳಿ ಹಾಗೆ ಬೆಳ್ಳುಳ್ಳಿಯನ್ನು ಮಾತ್ರ ನಾವು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಇವೆಲ್ಲವನ್ನು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಇದು ಸಂಪೂರ್ಣವಾಗಿ ತಣ್ಣಗಾಗೋದಕ್ಕೆ ನಾವು ಬಿಡಬೇಕು. ನಂತರ ಇದನ್ನು ನುಣ್ಣಗೆ ನಾವು ರುಬ್ಕೋಬೇಕಾಗತ್ತೆ. ಬೆಳಿಗ್ಗೆ ತುಂಬ ಗಡಿಬಿಡಿ ಅಂತ ಅನ್ನಿಸ್ದಾಗ ಅಥವಾ ಸ್ವಲ್ಪ ಡಿಫ್ರೆಂಟಾಗಿ ಇಡ್ಲಿ ಸಾಂಬಾರನ್ನ ಮಾಡಬೇಕು ಅಂತ ಅನ್ನಿಸ್ದಾಗ ಖಂಡಿತ ಈ ರೀತಿಯಾಗಿ ಒಮ್ಮೆ ಈ ಇಡ್ಲಿ ಸಾಂಬಾರ್ ರೆಸಿಪಿನ ಮಾಡಿ ನೋಡಿ. ಇದು ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಸುಲಭವಾಗಿ ಬೇಗನೆ ಮಾಡ್ಕೋಬಹುದು, ಹಾಗೆ ಅಷ್ಟೇ ರುಚಿಯಾಗಿರುತ್ತೆ. ಈ ರೀತಿಯಾಗಿ ಇದನ್ನು ನುಣ್ಣಗೆ ರುಬ್ಕೊಂಡ್ಮೇಲೆ ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಇವಾಗ ಒಂದು ಬಾಣಲೆಗೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದಮೇಲೆ 1 ಟೀ ಸ್ಪೂನಷ್ಟು ಸಾಸಿವೆ, ಹಾಗೆ 3ರಿಂದ 4 ಬೆಳ್ಳುಳ್ಳಿ ಎಸಳನ್ನು ಚಿಕ್ಕದಾಗಿ ಕತ್ತರಿಸಿ ಸೇರಿಸ್ಕೊಂಡು 1 ಒಣ ಮೆಣಸಿನಕಾಯಿಯನ್ನು ಮುರಿದು ಇದಕ್ಕೆ ಸೇರಿಸ್ಕೊಂಡು ನಂತರ ಕರಿಬೇವಿನ ಎಲೆಯನ್ನು ಸೇರಿಸ್ಕೊಂಡು ನಂತರ ಇದಕ್ಕೆ ನಾವು ಈ ಮೊದಲೇ ತೆಗೆದಿಟ್ಟಂತಹ ಈರುಳ್ಳಿ ಮತ್ತು ಟೊಮ್ಯಾಟೊದ ನೀರನ್ನು ಮೊದಲು ಸೇರಿಸ್ಕೊಂಡು ನಂತರ ನಾವು ರುಬ್ಬಿದ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಇದರ ಹದ ಸ್ವಲ್ಪ ನೀರಾಗಿ ಇರೋದ್ರಿಂದ ನಾವು ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಒಂದು ಬೌಲ್ಗೆ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಗಂಟಿಲ್ಲದಂತೆ ಅದನ್ನು ಚೆನ್ನಾಗಿ ಕೈಯಾಡಿಸ್ಕೋಬೇಕು. ನಂತರ ಈ ಮಿಶ್ರಣವನ್ನು ಈ ರೀತಿಯಾಗಿ ಸಾಂಬಾರಿಗೆ ಅದನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನಾವು ಕುದಿಸ್ಕೋಬೇಕಾಗುತ್ತೆ. ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಬೆಲ್ಲವನ್ನು ಕೂಡ ಕೊನೆಯಲ್ಲಿ ನಾವು ಸೇರಿಸ್ಕೋಬೇಕು. ನೀವಿದಕ್ಕೆ ಬೇಕಾದರೆ 2 ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪುಡಿಯನ್ನು ಕೂಡ ನೀವು ಹಾಕೋಬಹುದು ಅಥವಾ ಹಾಗೆಯೇ ಬಿಡಬಹುದು. ನೀವು ಸಾಂಬಾರ್ ಪುಡಿ ಹಾಕದೇ ಇದ್ದರೂ ಅಥವಾ ಹಾಕಿದರೂ ಕೂಡ ಇದರ ರುಚಿ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಇವೆಲ್ಲವನ್ನು ಸೇರಿಸಿದ ಮೇಲೆ ಸರಿಸುಮಾರು 3ರಿಂದ 4 ನಿಮಿಷ ಇದನ್ನು ಚೆನ್ನಾಗಿ ನಾವು ಕುದಿಸ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಇದು ಚೆನ್ನಾಗಿ ಕುದ್ದ ಮೇಲೆ ಮೇಲ್ಗಡೆ ನೀವು ಬೇಕಾದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೋಬಹುದು. ಇವಾಗ ಇನ್ಸ್ಟಂಟಾಗಿ ಮಾಡಿಕೊಳ್ಳುವಂತಹ ಹಾಗೆ ಅಷ್ಟೇ ರುಚಿಯಾದಂತಹ ಒಂದು ಇಡ್ಲಿ ಸಾಂಬಾರ್ ರೆಡಿ. ನೀವಿದಕ್ಕೆ ಬೇಕಾದರೆ ಕೊನೆಯಲ್ಲಿ 1ರಿಂದ 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಕೂಡ ಸೇರಿಸ್ಕೋಬೋದು. ತುಪ್ಪವನ್ನು ಸೇರಿಸ್ಕೊಳ್ಳೋದ್ರಿಂದ ಇದರ ಘಮ ಹಾಗೂ ರುಚಿ ಇನ್ನಷ್ಟು ಹೆಚ್ಚಿಸುತ್ತೆ ಅಂತಾನೆ ಹೇಳಬಹುದು. ಇವಾಗ ತುಂಬಾ ಮೃದುವಾದಂತಹ ಮಲ್ಲಿಗೆಯಂತಹ ಇಡ್ಲಿ ಹಾಗೆ
ತಕ್ಷಣಕ್ಕೆ ಮಾಡ್ಕೋಬಹುದಾದಂತಹ ಒಂದು ಇಡ್ಲಿ ಸಾಂಬಾರ್ ಹಾಗೆ ಸಿಂಪಲ್ಲಾಗಿ ಮಾಡಿಕೊಂಡಂತಹ ಚಟ್ನಿ ಎಲ್ಲವೂ ರೆಡಿಯಾಗಿದೆ. ಇವುಗಳನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ಇವೆಲ್ಲ ರೆಸಿಪಿಗಳನ್ನು ಒಂದ್ಸಲ ಖಂಡಿತ ಟ್ರೈ ಮಾಡಿ, ಹಾಗೆ ಹೇಗೆ ಬಂದಿದೆ ಅಂತ ನಮಗೆ ಮರೆಯದೆ ಕಮೆಂಟ್ ಮಾಡಿ ತಿಳಿಸಿ. ನಾವು ಮಾಡೋ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಹಾಗೆ ಇನ್ನಷ್ಟು ಹೆಚ್ಚಿನ ರುಚಿಯಾದಂತಹ ರೆಸಿಪಿಗಳಿಗಾಗಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.